ಮಾಡಕ್ಕೆ ಫಸ್ಟ್ ಸ್ಟೆಪ್ ಬಂದು ಮಾಯಿಶ್ಚರೈಸರ್. ಕಮ್ಮದೇವಿ ತರ ಕಾಣ್ತಿದೆ, ಹಿಂಗಡೆ ಕೂದಲಿಲ್ಲ. We gonna trim from lips to chin. आप मेरे बाल कट कर रहे हो, हाँ. तो आपका बाल कौन कट करता है? ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನೀವು ಮತ್ತೆ ನನ್ನ ಚಾನೆಲ್ ಬಂದಿರೋದು, ನನ್ನ ವಿಡಿಯೋ ನೋಡ್ತಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಾನು ರೀಸೆಂಟ್ ಆಗಿ ಚಾನೆಲ್ ಓಪನ್ ಮಾಡಿರೋದ್ರಿಂದ ನಿಮ್ ಸಪೋರ್ಟ್ ನನಗೆ ಬೇಕೇ ಬೇಕು. ಸೊ ಈ ವಿಡಿಯೋನಲ್ಲಿ ನಾವೇನ್ ಮಾತಾಡಕ್ ಹೊರಟಿದೀವಿ ಅಂದ್ರೆ, ಇಟ್ ಇಸ್ ಅಬೌಟ್ ಮೈ ಸೂಪರ್ ಲಾಂಗ್ ಹೇರ್. ಆಸ್ ಯು ಕ್ಯಾನ್ ಸಿ, ನನ್ನ ಕೂದಲು ಸಿಕ್ಕಾಪಟ್ಟೆ ಉದ್ದ ಆಗಿದೆ. ಅಂಡ್ ನನಗನ್ಸ್ತಿದೆ ದಟ್ ಐ ನೀಡ್ ಅ ಲಿಟಲ್ ಹೇರ್ ಕಟ್. ಯಾಕಂದ್ರೆ ಉದ್ದ ಆಗೋದು ಇಸ್ ಅ ಗುಡ್ ಥಿಂಗ್. 100% ಸದ್ಯ ಗ್ರೋತ್ ಇದೆ, ಟಚ್ ವುಡ್. ಬಟ್ ಗ್ರೋತ್ ಇರೋದಲ್ಲದೆ ಪಾಯಿಂಟ್ ಇಸ್ ಅಕ್ಕಮ್ಮ ದೇವಿ ತರ ಕಾಣ್ತಿದೆ. ಶೇಪ್ ಇಲ್ಲ. ಈ ತರ ಜುಟ್ಟೇನಾರು ಕಟ್ಟಿದಾಗ ಮುಂದ್ಗಡೆ ಕೂದ್ಲಿಲ್ಲ. ಲಿಟ್ರಲಿ ಜುಟ್ಟು ಕಟ್ಟಿದಾಗ ನಾನು ಮುಂದೆಯಿಂದ ಬಾಲ್ಡ್ ಆಗಿ ಕಾಣ್ತೀನಿ. ಈ ತರ ಮೊಟ್ಟೆ ಮುಖ ಕಾಣುತ್ತೆ. ಸೊ ಐ ವಾಂಟ್ ಸಮ್ ಫ್ರಂಟ್ ಫ್ರೇಮಿಂಗ್ ಲೇಯರ್ಸ್, ಸ್ವಲ್ಪ ಈ ಬಾಲ್ಡ್ ಕಮ್ಮಿ ಆಗೋ ತರ. ಅಂಡ್ ಇಷ್ಟುದ್ದ ಕೂದಲಿಗೆ ಸ್ವಲ್ಪ ಶೇಪ್ ಕೊಡ್ಬೇಕು ಅನ್ಕೊಂಡಿದೀನಿ. ಸೊ ಟುಡೇ ನಾನನ್ನ ನನ್ ಜೊತೆ ನನ್ನ ಸಲೂನ್ ಎಕ್ಸ್ಪೀರಿಯನ್ಸ್ ಗೆ ಕರ್ಕೊಂಡು ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ತರ ಬಾತ್ರೂಮ್ ಅಲ್ಲೇ ನಾವು ಹೊರಡಕ್ಕಾಗಲ್ಲ. ಸೊ ಲೆಟ್ಸ್ ಡೂ ಅ ಕ್ವಿಕ್ ಗೆಟ್ ರೆಡಿ ವಿತ್ ಮೀ. ಬೇಗ ರೆಡಿ ಆಗಿ ಸಲೂನ್ ಹೋಗೋಣ. ಗೆಟ್ ರೆಡಿ ವಿತ್ ಮೀ ಮಾಡಕ್ಕೆ ಫಸ್ಟ್ ಸ್ಟೆಪ್ ಬಂದು ಮಾಯಿಶ್ಚರೈಸರ್ ಮುಖಕ್ಕೆ. ಸೊ ದಿಸ್ ಇಸ್ ಅ ಕ್ರೀಮ್ ದಟ್ ಐ ರಿಯಲಿ ಲೈಕ್. ಯಾಕಂದ್ರೆ ಆಯಿಲಿ ಸ್ಕಿನ್ ಇರೋರಿಗೆ ಇದು ತುಂಬಾ ಲೈಟ್ ಅನ್ಸುತ್ತೆ. ಅಂಡ್ ಐ ಹ್ಯಾವ್ ಆಯಿಲಿ ಸ್ಕಿನ್, ಮುಖದಲ್ಲಿ ಮಾತ್ರ. ಸೊ ಟ್ರೈ ದಿಸ್ ಪಾಂಡ್ಸ್ ಲೈಟ್ ಜೆಲ್. ಇದು ಸ್ಪಾನ್ಸರ್ಡ್ ವಿಡಿಯೋ ಏನಲ್ಲ. ಸೊ ಪರ್ಸನಲ್ ಫೇವ್ರೇಟ್ ಆಗಿರೋದ್ರಿಂದ ಬೇರೆ ಯಾರಿಗಾರು ಆಯಿಲಿ ಸ್ಕಿನ್ ಇದ್ರೆ ಅವ್ರಿಗೆ ಈ ಕ್ರೀಮ್ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಿದ್ದೀನಿ. ತುಂಬಾ ಲೈಟ್ ವೇಟ್ ಇದೆ, ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ, ಮತ್ತೆ ಸ್ಟಿಕ್ಕಿ ಅನ್ಸಲ್ಲ. 100% ನಾನು ಪ್ರತಿದಿನ ಸನ್ಸ್ಕ್ರೀನ್ ಹಚ್ಕೋತೀನಿ. ಬಟ್ ಈಗಾಗಲೇ 4 ಗಂಟೆ ಆಯ್ತು. ಆಸ್ ಯು ಕ್ಯಾನ್ ಸಿ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸನ್ ಡೌನ್ ಆಗ್ಬಿಡುತ್ತೆ. ಸೊ ಸನ್ಸ್ಕ್ರೀನ್ ಬೇಡ ಅನ್ಕೋತೀನಿ. ಪ್ಲಸ್ ಐ ಡೋಂಟ್ ವಾಂಟ್ ಇಟ್ ಟು ಬಿ ಟೂ ಸ್ಟಿಕ್ಕಿ. ಸೊ ಇವತ್ತೊಂದೇ ದಿನ ನಾನು ಸನ್ಸ್ಕ್ರೀನ್ ಅವಾಯ್ಡ್ ಮಾಡ್ತಿದ್ದೀನಿ. ಓನ್ಲಿ ಪಾಂಡ್ಸ್ ಮಾಯಿಶ್ಚರೈಸರ್ ಹಚ್ಕೊಂಡು ರೆಡಿ ಆಗೋಣ. ಅನದರ್ ಥಿಂಗ್, ಇದ್ರ ಫ್ರೇಗ್ರೆನ್ಸ್ ತುಂಬಾ ಚೆನ್ನಾಗಿದೆ. ವೆರಿ ಮೈಲ್ಡ್ ಫ್ರೇಗ್ರೆನ್ಸ್ ಬಟ್ ಇದೆ ಅಂಡ್ ಅದು ತುಂಬಾ ಚೆನ್ನಾಗಿದೆ. ಸೊ ಎಷ್ಟೋ ಜನಕ್ಕೆ ಫ್ರೇಗ್ರೆನ್ಸ್ ಇರೋ ಪ್ರಾಡಕ್ಟ್ಸ್ ಇಷ್ಟ ಆಗಲ್ಲ. ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಐ ಲೈಕ್ ದ ಫ್ರೇಗ್ರೆನ್ಸ್. ಓಕೆ, ಆಫ್ಟರ್ ದ ಮಾಯಿಶ್ಚರೈಸರ್ ನಾನಿವಾಗ ಪೋರ್ ಮಿನಿಮೈಸರ್ ಹಚ್ಕೋತಿದ್ದೀನಿ. ಬಿಕಾಸ್ ಇಫ್ ಯು ಕ್ಯಾನ್ ಸಿ, ನನಗೆ ಎಷ್ಟೊಂದು ಓಪನ್ ಪೋರ್ಸ್ ಇದೆ. ಸೊ ಆ ಓಪನ್ ಪೋರ್ಸ್ನ ಹೋಪ್ಫುಲಿ ಇದು ಕ್ಲೋಸ್ ಮಾಡುತ್ತೆ. ಓಪನ್ ಪೋರ್ಸ್ ನ ತೀರಾ ನಾವು ಕ್ಯೂರ್ ಮಾಡೋದಕ್ಕಾಗಲ್ಲ. ಇಟ್ ಇಸ್ ಅ ಪಾರ್ಟ್ ಆಫ್ ಯರ್ ಸ್ಕಿನ್. ಯಾರಿಗೆ ಜಾಸ್ತಿ ಆಯಿಲಿ ಸ್ಕಿನ್ ಅಥವಾ ಪಿಂಪಲ್ ಪ್ರೋನ್ ಸ್ಕಿನ್ ಇರುತ್ತೋ ಅವ್ರಿಗೆ ಓಪನ್ ಪೋರ್ಸ್ ಇದ್ದೇ ಇರುತ್ತೆ ಯೂಶಲಿ. ಸೊ ನನಗೂ ಪಿಂಪಲ್ ಪ್ರೋನ್ ಸ್ಕಿನ್ ಇತ್ತು ಕಾಲೇಜ್ ಟೈಮಲ್ಲಿ. ಹಾಗಾಗಿ ಐ ಹ್ಯಾವ್ ದೀಸ್ ಓಪನ್ ಪೋರ್ಸ್ ವಿಚ್ ನೌ ಕೆನಾಟ್ ಬಿ ಕ್ಲೋಸ್ಡ್. ಸೊ ಹಾಗಾಗಿ ಪೋರ್ ಮಿನಿಮೈಸರ್ ಹಚ್ಕೊಂಡು ಐ ವಿಲ್ ಪುಟ್ ಮೈ ಫೌಂಡೇಶನ್. ಜಾಸ್ತಿ ಪೋರ್ಸ್ ನನಗಿರೋದು ಈ ಏರಿಯಾಗಳಲ್ಲೇ. ಸೊ ಅಲ್ಲಿ ಮಾತ್ರ ಹಚ್ಕೋತಿದ್ದೀನಿ. ಆ ಪ್ರಾಡಕ್ಟ್ ಬಂದು ಶುಗರ್ ಇಂದ ಪೋರ್ ಮಿನಿಮೈಸರ್. ಸೊ ದಿಸ್ ಇಸ್ ಮೇಬಿಲಿನ್ ಫೌಂಡೇಶನ್. ನಾನು ಯೂಶಲಿ ವಿಡಿಯೋ ಮಾಡಲ್ಲ ಅಂದ್ರೆ ಮೇಕಪ್ ಹಚ್ಕೊಳ್ಳಲ್ಲ. ಬಟ್ ಇವತ್ತು ನನಗೆ ತುಂಬಾ ಕೆಲಸ ಇದೆ. ಇವತ್ತು ಹೋಗಿ ರೆಸ್ಟೋರೆಂಟ್ ವಿಸಿಟ್ ಹೋಗಬೇಕು. ಹೊಸ ರೆಸ್ಟೋರೆಂಟ್ ಲಾಂಚ್ ಇದೆ. ಸೊ ಅದಕ್ಕೆ ಇನ್ವೈಟ್ ಮಾಡಿದ್ದಾರೆ. ಸೊ ಸಲೂನ್ ಇಂದ ಡೈರೆಕ್ಟ್ ಆಗಿ ನಾನು ರೆಸ್ಟೋರೆಂಟ್ ಲಾಂಚ್ಗೆ ಹೋಗೋದ್ರಿಂದ ಐ ಥಾಟ್ ಐ ನೀಡ್ ಅ ಲಿಟಲ್ ಬಿಟ್ ಆಫ್ ಮೇಕಪ್. ಇಲ್ಲ ತುಂಬಾ ಸುಸ್ತಾಗಿರೋ ತರ, ಟಯರ್ಡ್ ಆಗಿರೋ ತರ ಕಾಣ್ತೀನಿ ಅಂತ. ಎಷ್ಟೊಂದ್ಸಲ ಬ್ರಷ್ ಅಲ್ಲಿ ನನಗೆ ಮಿಕ್ಸ್ ಮಾಡಕ್ಕೆ ಪೇಷನ್ಸ್ ಇಲ್ಲ ಅಂದ್ರೆ ಐ ಯೂಸ್ ಅ ಲಿಟಲ್ ಬಿಟ್ ಆಫ್ ಫೌಂಡೇಶನ್, ಲಿಟಲ್ ಬಿಟ್ ಆಫ್ ಕ್ರೀಮ್ ಹಚ್ಕೊಂಡು ಅಗೇನ್ ಬ್ಲೆಂಡ್ ಇಟ್. ಇದು ಎಷ್ಟು ಜನಕ್ಕೆ ವರ್ಕ್ ಆಗುತ್ತೆ ಆಗಲ್ಲ ನನಗೆ ಗೊತ್ತಿಲ್ಲ. ನಾನು ಟ್ರೈ ಮಾಡಿದ್ದೀನಿ, ನನ್ನ ಸ್ಕಿನ್ಗೆ ಇದು ವರ್ಕ್ ಆಗುತ್ತೆ. ಸೊ ಟ್ರೈ ಇಟ್ ಒನ್ಸ್, ಕೆಲಸ ಬೇಗ ಆಗುತ್ತೆ. ಆ ಸಾಂಗ್ ಕೇಳಿದ್ದೀರಾ? ಇಟ್ಸ್ ಸಚ್ ಅ ಲೇಮ್ ಸಾಂಗ್. ನಂಗೆ ನಿಜವಾಗ್ಲೂ ಆ ಸಾಂಗ್ ಇಷ್ಟ ಇಲ್ಲ. ಬಟ್ ಇನ್ಸ್ಟಾಗ್ರಾಮ್ ಅಂತ ತಲೆಯಲ್ಲಿ ಅದು ಫಿಕ್ಸ್ ಆಗ್ಬಿಟ್ಟಿದೆ. ನೋಡಿದಿರಾ ತಾನೆ? ಕಾಮೆಂಟ್ ಮಾಡಿ. ನಾನು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಅಲ್ಲ. ಯಾರು ಕಾಮೆಂಟ್ ಹಾಕ್ಬಿಡಿ ಈ ಥರ ಎಲ್ಲ ಹಚ್ಕೋಬಾರ್ದು ಅದು ಇದು ಅಂತ. ಐ ಅಗ್ರಿ, ಯು ಆರ್ ರೈಟ್. ಇದರಿಂದ ಪ್ರಾಡಕ್ಟ್ ವೇಸ್ಟ್ ಆದ್ರೂ ಆಗ್ಬೋದು. ಲೆಟ್ಸ್ ಸಿ. ಐ ಥಿಂಕ್ ಐ ನೀಡ್ ಸಮ್ ಮೋರ್ ಪ್ರಾಡಕ್ಟ್. ನಾನು ಅಪ್ಲೈ ಮಾಡ್ತಿರೋ ಶೇಡು ಮೇಬಿಲಿನ್ ಸೂಪರ್ ಸ್ಟೇನಲ್ಲಿ 220. ನಾನು ಟಿವಿಗೂ ಇದನ್ನೇ ಹಾಕೊಳ್ಳೋದು. ಸೀರಿಯಲ್ ಶೂಟಿಗೆ, ಮೂವಿ ಶೂಟಿಗೆ, ಆ್ಯಡ್ ಶೂಟಿಗೆ, ಎಲ್ಲದರಲ್ಲೂ ಇದನ್ನೇ ಯೂಸ್ ಮಾಡೋದು. I hate that it takes time to blend. ಇವಾಗ
ತೀರಾ ಪ್ರೊಫೆಷ್ನಲ್ ಆಗಿ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಜಾಸ್ತಿ ಪೇಷನ್ಸ್ ಇರುತ್ತೆ ಅನಿಸುತ್ತೆ. ಬಿಕಾಸ್ ದೇ ಡೂ ಸ್ಕಿನ್ ಪ್ರೆಪ್ ಮಾಡಿ ಸ್ಕಿನ್ ಸ್ಮೂತ್ ಆದಮೇಲೆ ಮಾಯ್ಶ್ಚರೈಸ್ ಆದಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಫ್ಯಾನ್ ಎಲ್ಲ ಹಾಕ್ತಾರೆ, ಸ್ಕಿನ್ ಕೂಲ್ ಡೌನ್ ಆಗುತ್ತೆ, ಆಮೇಲೆ ಬ್ಲೆಂಡ್ ಮಾಡ್ತಾರೆ. ಓ ಮೈ ಗಾಡ್, ನನಗಷ್ಟು ಪೇಷನ್ಸ್ ಇಲ್ಲ. ಪ್ಲಸ್ ನಾನೇನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅಲ್ಲ, ಆ್ಯಂಡ್ ನಾನು ಹೋಗ್ತಿರೋ ಇವೆಂಟ್ಗೆ ಏನು ಪರ್ಫೆಕ್ಟ್ ಮೇಕಪ್ ಬೇಕು ಅಂತ ಏನೂ ಇಲ್ಲ. ಸೊ ಸುಮಾರು ಒಂದು ರೇಂಜ್ಗೆ ಚೆನ್ನಾಗಿ ಕಾಣಬೇಕು ಅನ್ನೋದಕ್ಕೆ ಮಾತ್ರ ಹಚ್ಕೊಳ್ತಿರೋದ್ರಿಂದ ಸ್ವಲ್ಪ ಗಲೀಜಾಗಿ ಮಾಡಿಕೊಂಡ್ರು ಪ್ಲೀಸ್ ಡೋಂಟ್ ಮೈಂಡ್. ಐ ಥಿಂಕ್ ಸಾಕಲ್ಲ. ನನ್ನ ಫೈನಲ್ ಟಚ್ ಏನಪ್ಪ ಅಂದರೆ ಡೂಯಿಂಗ್ ದಿಸ್ ಅಗೇನ್ ಬ್ಲೆಂಡ್ ಆಗಲಿ ಅಂತ. ನೆಕ್ಸ್ಟ್ ಏನಂದರೆ ನನ್ನ ಫೌಂಡೇಶನ್ ಎಲ್ಲ ಇವಾಗ ಐಬ್ರೋಸ್ ಮೇಲೆ ನಾನು ಮೆತ್ಕೊಂಡು ಬಿಡಿದ್ದೀನಲ್ಲ, ಸೊ ಐಬ್ರೋಸ್ ಸ್ವಲ್ಪ ಬಿಳಿಗಿರುತ್ತೆ, ಲೈಟ್ ಆಗಿಬಿಡಿರುತ್ತೆ, ಅದನ್ನು ಡಾರ್ಕ್ ಮಾಡ್ಕೊಳ್ಳೋಣ. ನಾನಿವಾಗ ಐಬ್ರೋಸ್ ನಾನೇ ಶೇಪ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದೀನಿ. ಐ ಸ್ಟಾಪ್ ಗೋಯಿಂಗ್ ಟು ದ ಪಾರ್ಲರ್ ಫಾರ್ ದಿಸ್. ಯಾಕಂದರೆ ಪಾರ್ಲರ್ ಅವರೆಲ್ಲ 7 ಗಂಟೆ ಅಷ್ಟೊತ್ತಿಗೆ ಮನೆಗೆ ಹೋಗ್ಬಿಡ್ತಾರೆ. 7:30ನೇ ಲಾಸ್ಟ್ ಅವ್ರು ಇರೋದು. ಮತ್ತು ನಮ್ಮ ಪ್ಯಾಕಪ್ ಆಗೋಕ್ಕೆ 8:39 ಆಗುತ್ತೆ. ಸೊ ಅವ್ರ ಮೇಲೆ ಡಿಪೆಂಡ್ ಆಗೋದ್ರಿಂದ ನನಗೆ ಉಪಯೋಗ ಆಗಲ್ಲ ಅಂತ ನಾನೇ ಕಲ್ತ್ಕೋತಿದ್ದೀನಿ. ಐ ಡೋಂಟ್ ನೋ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನನ್ನ ಶೇಪು, ಬಟ್ ಐ ಥಿಂಕ್ ಐ ಆಮ್ ಮ್ಯಾನೇಜಿಂಗ್ ಒಂದು ಎಕ್ಸ್ಟೆಂಟ್ಗೆ. ಸೊ ಅದಾಯಿತು. ದೆನ್ ನನ್ನ ಮೇಕಪ್ಪಲ್ಲಿ ಸ್ವಲ್ಪ ಪಿಂಕ್ ಚೀಕ್ಸ್ ಇಷ್ಟ ಆಗುತ್ತೆ. ಬಿಕಾಸ್ ನನಗನ್ಸುತ್ತೆ ನನ್ನ ಮುಖ ತುಂಬ ಸಣ್ಣ ಇದೆ ಅಂತ, ಈ ಥರ. ಸೊ ಸ್ವಲ್ಪ ಕೆನ್ನೆ ಇರೋ ಥರ ಕಾಣಿಸೋದಕ್ಕೆ ಕೆನ್ನೆ ಆ್ಯಪಲ್ಸ್ ಮೇಲೆ ನಾನು ಜಾಸ್ತಿ ಬ್ಲಷ್ ಹಚ್ಕೊಳ್ಳೋದು, ಇಲ್ಲಿ ಸ್ವಲ್ಪ ಚಬ್ಬಿಯಾಗಿ ಕಾಣಲಿ ಅಂತ. ಎಷ್ಟೊಂದು ಜನ ಹೇಳ್ತಾರೆ ನಿಮ್ಮ ಫೇಸ್ ಸ್ಲಿಮ್ಮಾಗಿ ಕಾಣಿಸ್ಬೇಕು ಅಂದರೆ, ಇನ್ ಕೇಸ್ ಯು ಹ್ಯಾವ್ ಚಬ್ಬಿ ಫೇಸಸ್, ಸ್ಲಿಮ್ಮಾಗಿ ಕಾಣಿಸ್ಬೇಕು ಅಂದರೆ ಈ ಟಾಪಲ್ಲಿ ಎಲ್ಲಿ ಸ್ನ್ಯಾಚ್ ಲುಕ್ ಬರೋಕ್ಕೆ ಟಾಪಲ್ಲಿ ಬ್ಲಷ್ ಹಚ್ಕೊಳ್ಬೇಕು ಅಂತ. ಬಟ್ ಐ ವಾಂಟ್ ದಿ ಆಪೋಸಿಟ್, ನನಗೆ ಚಬ್ಬಿಯಾಗಿ ಕಾಣಿಸ್ಬೇಕು. ಸೊ ಐ ಅಪ್ಲೈಡ್ ಹಿಯರ್. ಆ್ಯಂಡ್ ಅದೇ ಪಿಂಕನ್ನು ಸ್ವಲ್ಪ ಐ ಶ್ಯಾಡೋ ಆಗು ಹಚ್ತೀನಿ. ನೀವು ಈ ಟ್ರಿಕ್ಸ್ ಎಲ್ಲ ಮಾಡಿರ್ತೀರ ಅಲ್ಲ? ಐ ಶ್ಯಾಡೋ ಸಪ್ರೇಟಾಗಿ ಯಾರು ಓಪನ್ ಮಾಡ್ತಾರೆ ಅಂತ. ಐ ಡೋಂಟ್ ಈವನ್ ನೋ ಐ ಶ್ಯಾಡೋ ಹಚ್ಚಿದೇನೋ ಡಿಫ್ರೆನ್ಸ್ ಕಾಣ್ತಿದ್ಯಾ ಕಾಣ್ತಿಲ್ವಾ. ಬಟ್ ಐ ಥಿಂಕ್ ಸ್ವಲ್ಪ ಲೈಫ್ ಬಂದಂಗೆ ಆಗುತ್ತೆ. ಇಲ್ಲ ಅಂದರೆ ಜಸ್ಟ್ ಫ್ಲ್ಯಾಟ್ ಫೇಸ್ ಇರೋ ಥರ ಅನಿಸುತ್ತೆ, ಜೀವನೇ ಇಲ್ಲದೆ ಇರೋ ಥರ. ಏನೋ ಪಿಂಕ್, ಕಣ್ಮೇಲೆ ಪಿಂಕ್ ನನಗಿಷ್ಟ. ಐ ಥಿಂಕ್ ಲಿಪ್ಸ್ಟಿಕ್ಕು ನಾನು ಪಿಂಕೆ ಹಚ್ಚೋದು. ಡೂ ಅ ಪ್ರಾಪರ್ ಲಿಪ್ ಬಾಮ್. ಅಕ್ಕಮ್ಮ ದೇವಿ, ಇವತ್ತು ಹೋಗಿ ಒಳ್ಳೆ ಶೇಪ್ ಕೊಡಿಸಿದ್ರೆ ನನಗೂ ಖುಷಿ. ಈ ಮುಂದೆ ಎಲ್ಲ ಹಿಂಗೆ ಲೇಯರ್ಸ್ಗಳಿದ್ರೆ. ಲಿಪ್ ಲೈನರ್ ಮಾತ್ರ ನಾನು ಯಾವಾಗಲೂ ಕರೆಕ್ಟಾಗಿ ಡ್ರಾ ಮಾಡ್ಕೊಳ್ತೀನಿ, ಹಿಂಗೋ ಹಚ್ಕೊಳ್ಳಲ್ಲ. ಹತ್ರ ಬಂತು. ನಾನು ಯೂಶಲಿ ಇದರಲ್ಲೇ ಫಿಲ್ ಮಾಡ್ಕೊಂಡು ಬಿಡ್ತೀನಿ, ಇನ್ನೊಂದು ಲಿಪ್ ಬಾಮ್ ಅಥವಾ ಲಿಪ್ ಗ್ಲಾಸಿಗೆ ಪೇಷನ್ಸ್ ಇಲ್ಲ ಅಂತ. ಲೈಟ್ ಅನ್ನಿಸ್ತಿದ್ಯಾ? ಇನ್ನೂ ಸ್ವಲ್ಪ ಬೇಕಾ? ನಿಮ್ಗೇನು ಅನ್ಸುತ್ತೆ? ಐ ಥಿಂಕ್ ಇಷ್ಟು ಸಾಕಲ್ಲ, ಇದಕ್ಕಿಂತ ಪ್ರಯತ್ನ ಮಾಡ್ಕೊಳ್ಳಲ್ಲ, ಇಷ್ಟೇ ಸಾಕು. ಇದು ಪಿಂಕ್ ಇದ್ರಷ್ಟು ಪಿಂಕ್ ಕಾಣಿಸ್ತಿಲ್ಲ, ಇದು ಸ್ವಲ್ಪ ಡಾರ್ಕ್ ಆಯಿತು. ಬಟ್ ಓಕೆ, ಹೋಗ್ತಾ ಹೋಗ್ತಾ ನೋಡೋಣ ಲುಕ್ ಹೇಗೆ ಕಾಣುತ್ತೆ ಅಂತ. ನೆಕ್ಸ್ಟ್ ನನ್ನ ಲಿಸ್ಟಲ್ಲಿರೋದು ಐಲೈನರ್. ತುಂಬ ಸಣ್ಣಕ್ಕೆ ಹಚ್ಕೋತೀನಿ ನಾನು. ಮೋಸ್ಟ್ಲಿ ಬೇರೆ ಯಾರು ನನ್ನಷ್ಟು ಸಣ್ಣಕ್ಕೆ ಹಚ್ಕೊಳ್ಳಲ್ಲ. ಐಲ್ ಶೋ ಯು ಗೈಸ್. ವಾಟ್ ಡು ಯು ಥಿಂಕ್? ನನಗನ್ಸುತ್ತೆ ನನಗೆ ತುಂಬ ಚಿಕ್ಕ ಕಣ್ಣಿದೆ ಅಂತ. ಸೊ ಜಾಸ್ತಿ ಐಲೈನರ್ ಹಾಕಿದ್ರೆ ಭರತನಾಟ್ಯಂ ಥರ ಕಾಣ್ಬೋದು ಅಂತ ಐ ಅಪ್ಲೈ ರಿಯಲಿ ಲೆಸ್, ತೀರಾ ಸಣ್ಣಕ್ಕೆ ಮತ್ತು ಕಾರ್ನರ್ಸ್ಗೆ ಮಾತ್ರ. ಏನು ಅನ್ಸುತ್ತೆ ನಿಮಗೆ? ಓಕೆ, ಐಸ್ ಆಯಿತು. ಐ ನೆವರ್ ಸ್ಕಿಪ್ ಮಸ್ಕಾರ. ಸೊ ಮೇಬೆಲಿನ್ ಮಸ್ಕಾರ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ನೀವೇ ನೋಡಿ. ಸಿ, such long lashes. ನನಗಂತೂ ಈ ಮಸ್ಕಾರ ತುಂಬ ಇಷ್ಟ. ಆ್ಯಂಡ್ ಇಟ್ಸ್ ಕ್ವೈಟ್ ಅಫೋರ್ಡಬಲ್ ಆಲ್ಸೋ, ತೀರಾ ಎಕ್ಸ್ಪೆನ್ಸಿವ್ ಅಲ್ಲ. ನನಗೆ ಒಂದು ಮಸ್ಕಾರ ತೊಗೊಂಡ್ರೆ 2 months ಬರುತ್ತೆ. ಆ್ಯಂಡ್ ದೆನ್ ಡ್ರೈ ಆಗಿಬಿಡುತ್ತೆ. ಅದರಲ್ಲಿ ನಾನು ಮಾಯ್ಶ್ಚರೈಸರ್ ಹಾಕಿ ಮತ್ತೆ ಅದನ್ನು
ಜೀವಂತವಾಗಿ ಬರ್ಸೋಕ್ಕೆ ತುಂಬ ಪ್ರಯತ್ನ ಪಡ್ತೀನಿ. ಇವಾಗ ಅದೇ ಸ್ಟೇಜಲ್ಲಿರೋದು, ಮಾಯಿಶ್ಚರೈಸರ್ ಸ್ಟೇಜಲ್ಲಿದೆ. ನಾನು ಮೇಕಪ್ಪಲ್ಲಿ ಏನೇ ಸ್ಕಿಪ್ ಮಾಡಿದ್ರು ಮಸ್ಕಾರಾ ಆ್ಯಂಡ್ ಬ್ಲಷ್ ಸ್ಕಿಪ್ ಮಾಡಲ್ಲ. 2 ಆಫ್ ಮೈ ಮೋಸ್ಟ್ ಫೇವ್ರೆಟ್ ಪ್ರಾಡಕ್ಟ್ಸ್ ನನ್ನ ಮುಖಕ್ಕೆ, ಬೇಸ್ಡ್ ಆನ್ ಮೈ ಫೀಚರ್ಸ್. ಐ ಆಮ್ ಶೋರ್ ಬೇಸ್ಡ್ ಆನ್ ಯೋರ್ ಫೀಚರ್ಸ್ ಬೇರೆ ಬೇರೆ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಸಮ್ ಪೀಪಲ್ ನೆವರ್ ಸ್ಕಿಪ್ ಕಾಜಲ್. ಇವಾಗ ನಯನತಾರ ಲುಕ್ ನೋಡಿದ್ರೆ ಯಾವಾಗಲೂ ಬ್ಲ್ಯಾಕ್ ಕಾಜಲ್ ಲುಕ್ ಇರುತ್ತೆ. ಒಂದು ಸ್ವಲ್ಪ ಜಾಸ್ತಿ ಆಗೋಯ್ತು. ಚಿ 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 ಒಂದು ಮಸ್ಕರಾಗು ನಾನು ಈ ಥರ ಮಾಡ್ಕೋಬೇಕಾ? ಹೇಗೆ ಅನ್ನಿಸ್ತಿದೆ ನನ್ನ ಬೇಸಿಕ್ ಮೇಕಪ್? ಓಕೆ, ಮೇಕಪ್ ಆಯಿತು. ನೆಕ್ಸ್ಟ್ ಏನು, ಡ್ರೆಸ್ ಹಾಕ್ಕೊಂಡು, ಆ್ಯಕ್ಚುಲಿ ಐ ಆಮ್ ವೇರಿಂಗ್ ದ ರೆಡ್ ಡ್ರೆಸ್, ಬಟ್ ಅದಕ್ಕೆ ಜಾಕೆಟ್ ಹಾಕೋಬೇಕು, ಅದು ಹಾಕೋಬೇಕು, ಇದು ಹಾಕೋಬೇಕು. ಸೊ ವಿ ವಿಲ್ ಡೂ ದ್ಯಾಟ್ ನಾವ್. ಹೇಗಿದೆ ಡ್ರೆಸ್ಸು? ಐ ಥಿಂಕ್ ಇಟ್ಸ್ ವೆರಿ ಕಂಫರ್ಟಬಲ್. ಯಾಕಂದರೆ ಫುಲ್ ಲೆಂತ್ ಇದೆ, ಚಳಿ ಆಗಲ್ಲ, ಜಾಕೆಟ್ ಇದೆ, ಎಲ್ಲೂ ರಿವೀಲಿಂಗ್ ಅನ್ಸಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಸ್ಟೈಲಿಶ್ ಆಗಿದೆ. ಆ್ಯಂಡ್ ಯು ನೋ, ಈ ಡ್ರೆಸ್ನ ನಾನು ಓನ್ಲಿ 500 rupeesಗೆ ಪರ್ಚೇಸ್ ಮಾಡಿದ್ದು ಆನ್ಲೈನ್. ಈ ಡ್ರೆಸ್ ಬಗ್ಗೆನೇ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಚೆಕ್ ಇಟ್ ಔಟ್. ಓಕೆ, ಲೆಟ್ಸ್ ಗೋ. ಸಲೂನಲ್ಲಿ ಹೇರ್ ಕಟ್ಟಿಗೆ ಹೋದಾಗ ಫಸ್ಟ್ ಮಾಡೋದೆ ಹೇರ್ ವಾಶ್. ಯಾವುದಾದ್ರೂ ಒಳ್ಳೆ ಶ್ಯಾಂಪೂ ಹಾಕಿ, ತೀರಾ ಫ್ರೇಗ್ರೆನ್ಸ್ ಇರೋ ಶ್ಯಾಂಪೂ ಹಾಕಿ ಹೇರ್ ವಾಶ್ ಮಾಡಿ ಹೇರ್ ಸ್ಪಾ ಮಾಡ್ತಾರೆ. ದಿಸ್ ಇಸ್ ಬೇಸಿಕ್ಲಿ ತಲೆಗೆ ಸ್ಟೀಮ್ ಕೊಡೋದು. ಸೊ 20 minutes ಒಳ್ಳೆ ಹೀಟ್ ಟೆಂಪ್ರೇಚರಲ್ಲಿ ಹೆಡ್ ಸ್ಟೀಮ್ ಕೊಟ್ಬಿಟ್ಟು ಮತ್ತೆ ಮಸಾಜ್ ಮಾಡ್ತಾರೆ. ಇದರಿಂದ ಹೇರ್ ರೂಟ್ಸ್ಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಮತ್ತು ನೆಕ್ಸ್ಟ್ ಬಂದು ಹೇರ್ ಕಟ್ಟು. So I don't want to cut it too short. Let's say we cut so much because I want to trim. Okay, But just you need to trim the length. Trim the length, but the length has to like be long only. And I want volume. Don't do too many layers and Okay, I will suggest you one haircut. We can go for a long layers. okay. In long layers, what we will going to do, we will remove this length, the dead end parts, and we will like adjust the layer from here to here. Only on the bottom part. Okay, only Just- lower layers. only on the bottom part we will add some layers, so it won't come on your face. Okay. It will be just on the lower part. The volume will be maintained like how is it now. Okay, I want thick hair. Yeah, and this bands we're gonna trim from lips to chin. Lips. As usual. Okay, first lips, then until chin. Yeah, lips and chin. After that you will style it and you will see the look. Okay. मैं आपसे क्वेश्चन पूछूंगी अब. हाँ चलेगा. आपको शायद ये बहुत लोगों ने पूछा होगा हाँ कि आप मेरे बाल कट कर रहे हो, हाँ. तो आपका बाल कौन कट कर रहा है? What haircut do you recommend for somebody who does not want to lose volume? Okay. See, first of all, we need to check the texture, how they are having. Okay. According to the texture and how they have a face shape. Like if they have a oval face shape or else they have a round. Okay. So we go with according to the face shape. If they have a coarse texture. Oval structure. Coarse means like how yours. Yours texture is coarse, means Acha, हाँ. very thick. हाँ. If they have a thick coarse texture, so you can go for a layers. Okay. If they have a very thin hair, so I will recommend them to go with a straight cut. अच्छा. Because in thin hair, straight cut works well. Because if you do layers or any other haircut in that, laser or any other haircut, You lose a lot of hair, na? you will lose also, and that won't look good also. It will look like very bad. But in coarse texture, layers are the best for a volume purpose. Layer cut it is.